ಮೀನ್ ಬಾಡಿ ಗಾಡಿಗಳ ನಿಷೇಧದ ಮೊಕದ್ದಮೆಯು ಈಗ ಕೊನೆಯ ಹಂತ ತಲುಪಿದೆ. ಅದರ ತೀರ್ಪು ಇಂದು ಹೊರಬರಲಿದೆ. ಈ ಸಂಬಂಧದಲ್ಲಿ ಈ ಕೇಸ್ ಹಾಕಿದ ಟ್ರಾಫಿಕ್ ರಾಮಸ್ವಾಮಿ ಅವರು ಇಂದು ಕೋರ್ಟಿಗೆ ಹಾಜರಾಗುತ್ತಾರೆ. ಟ್ರಾಫಿಕ್ ರಾಮಸ್ವಾಮಿ ಅಡಿಯಾರ್ ರೋಡ್ ಅಲ್ಲಿ ಸೈಕಲ್ ಅಲ್ಲಿ ಹೋಗ್ತಾ ಇದ್ದಾನೆ, ಬೇಗ ಅವನ್ನ ಸಿಗಾಕೋತಾನೆ. ಅಣ್ಣ, ಟ್ರಾಫಿಕ್ ರಾಮಸ್ವಾಮಿ ಅಡಿಯಾರ್ ರೋಡ್ ಅಲ್ಲಿ ಸೈಕಲ್ ಹೋಗ್ತಾವನೆ. ಅಡಿಯಾರ್ ರೋಡ್ ಅಲ್ಲ? ಹೌದು. ಹಿಡಿರೋ ಅವನ್ನ, ಹಿಡಿರೋ. ಹೇ, ಆ ಮುದ್ಕಾಲ್ ಹೋಗ್ತಾ ಇದ್ದಾರೆ ನೋಡು, ಕೆಂಪು ಸೈಕಲ್ ಅಲ್ಲಿ. ನಡಿಯೋ, ಬೇಗ ಹೋಗೋ. ಮುಂದಿನ ಹೋಗ್ತಾನೆ, ಹೋಗು, ಬಿಡ್ಬೇಡ ಅವನ್ನ. ಇಲ್ಲೇ ತನ ಇದ್ನಲ್ಲ, ಎಲ್ಲೋದ್ನ ಅವನು? ಕಾಣ್ತಾನೆ ಇಲ್ಲ. ಅಣ್ಣ, ದಾನ ಮಾಡ್ರಣ್ಣ, ಕಣ್ಣು ಕಾಣೋದಿಲ್ಲ, ದಾನ ಮಾಡಿ. ಗೋವಿಂದ 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 ಗೋವಿಂದ. ಲೇ ಕಾಳಿ, ಆ ಮುದುಕ ಕಾರಲ್ಲಿ ಹೋಗ್ತಾ ಇದ್ದಾನೋ? I-10 6320. ಏಯ್, ಫಾಸ್ಟ್ ಆಗಿ ಹೋಗೋ, ಅವನು ಇವತ್ತು ಮಿಸ್ ಆಗ್ಲೇಬಾರ್ದು. ಕಣ್ಣುಗಳಿಗೆ ಚಮಕಾಯಿಸಿ ಎಸ್ಕೇಪ್ ಆಗುವ, ಹುಡ್ಕೊಂಡು ಬರೋ ರೌಡಿಗಳಿಗೆ ಬಿಸ್ಕೆಟ್ ಹಾಕುವ, ನೋಡು ಟಾಟಾ ಹೇಳುವ. ರಾಮಸ್ವಾಮಿ ರಾಮಸ್ವಾಮಿ, ಇವಾಗೆಲ್ಲಾಡಿ ರಾಮಸ್ವಾಮಿ. ರಾಮಸ್ವಾಮಿ ರಾಮಸ್ವಾಮಿ. ನೋಡು, ಟ್ರಾಫಿಕ್ ರಾಮಸ್ವಾಮಿ ನೋಡಿದ್ವಲ್ಲ ಫೇಸ್ಬುಕ್ ಅಲ್ಲಿ. ಯಾರಿಗೆ ಗೊತ್ತಿಲ್ಲ ಹೇಳು. ನೀವು ಟ್ರಾಫಿಕ್ ರಾಮಸ್ವಾಮಿ ತಾನೆ? ಹೌದಪ್ಪ, ನಾನು ನಿಮ್ ಫೇಸ್ಬುಕ್ ಫಾಲೋವರ್ ಸರ್. ಥ್ಯಾಂಕ್ ಯು. ಏಯ್, ಆ ಕಿಲಾಡಿ ಕ್ಷಣಕ್ಕೂ ಗಾಡಿ ಬದಲಾಯಿಸ್ತಾ ಇದ್ದಾನೆ. ಇವಾಗ ಲೋಕಲ್ ಟ್ರೈನ್ ಅಲ್ಲಿ ಹೋಗ್ತಿದ್ದಾನಂತೆ. ಬೀಚ್ ಸ್ಟೇಷನ್ ಬಂದ ತಕ್ಷಣ ಅವನ್ನ ತುಂಡ ಕತ್ತರಿಸಾಕ್ಬಿಟ್ರು. ಇವತ್ತು ಅವರೆಲ್ಲ ಜೈಲ್ಗೆ ಹೋಗೋದು ಗ್ಯಾರಂಟಿನಾ ಸರ್? ಇವತ್ತು ಫೈನಲ್ ಹಿಯರಿಂಗ್. ನಾನು ಕೋರ್ಟ್ಗೆ ಹೋದ್ರೆ ಖಂಡಿತ ಆಗುತ್ತೆ. ಆದ್ರೆ ಅವ್ರ ಕಡೆಯವರು ನನ್ನ ಸಾಯಿಸೋದಕ್ಕೆ ನನ್ನ ಹಿಂದೆ ಬಿದ್ದಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯೋಚನೆ ಮಾಡ್ಬಿಡಿ ಸರ್, ನಾವಿದ್ದೀವಿ. ಥ್ಯಾಂಕ್ಸ್. ಕಣ್ಣುಗಳಿಗೆ ಚಮಕಾಯಿಸಿ ಎಸ್ಕೇಪ್ ಆಗುವ, ಹುಡ್ಕೊಂಡು ಬರೋ ರೌಡಿಗಳಿಗೆ ಬಿಸ್ಕೆಟ್ ಹಾಕುವ, ನೋಡು ಟಾಟಾ ಹೇಳುವ. ರಾಮಸ್ವಾಮಿ ರಾಮಸ್ವಾಮಿ, ಇವಾಗೆಲ್ಲಾಡಿ ರಾಮಸ್ವಾಮಿ. ರಾಮಸ್ವಾಮಿ ರಾಮಸ್ವಾಮಿ, ಇವಾಗೆಲ್ಲಾಡಿ ರಾಮಸ್ವಾಮಿ. ಒಳ್ಳೆಯವ್ರಿಗೆ ಒಳ್ಳೆ ಮಾಡೋ ಒಳ್ಳೆ ಮನುಷ್ಯನೋ, ಕೆಟ್ಟವ್ರಿಗೆ ಬುದ್ಧಿ ಕಲಿಸೋ ಬುದ್ಧಿವಂತನೋ, ಇವ ಧೈರ್ಯವಂತನೋ. ರಾಮಸ್ವಾಮಿ ರಾಮಸ್ವಾಮಿ, ಇವಾಗೆಲ್ಲಾಡಿ ರಾಮಸ್ವಾಮಿ. ಇವಾಗೆಲ್ಲಾಡಿ ರಾಮಸ್ವಾಮಿ. ರಾಮಸ್ವಾಮಿ ರಾಮಸ್ವಾಮಿ ರಾಮಸ್ವಾಮಿ,
ರಾಮ್ ಸ್ವಾಮಿ ಅಂತ ಅರ್ಧ ಗಂಟೆಯಿಂದ ಕೂಗ್ತಿದ್ದಾರೆ ಮೇಡಮ್. ಆದ್ರೆ ಪಾಪ ರಾಮ್ ಸ್ವಾಮಿ ಅವರು ರಾಮೇಶ್ವರದಲ್ಲಿದ್ದಾರೆ ಅಂತ ಅನ್ಕೋತೀನಿ ಮೇಡಮ್. ಆದ್ರೆ ನನ್ನ ಕಕ್ಷಿದಾರರು ಕಾನೂನಿಗೆ ತಲೆಬಾಗಿ ಅರ್ಧ ಗಂಟೆಗೆ ಮುಂಚೆನೆ ಬಂದು ಕೂತ್ಕೊಂಡಿದ್ದಾರೆ ನೋಡಿ ಮೇಡಮ್. ಆದ್ರೆ ನಮ್ಮ ರಾಮಸ್ವಾಮಿ ಏನೋ ಮ್ಯಾಜಿಕ್ ಮಾಡಿ ಆ DVD ನಿಮ್ ಕೈಗೆ ತಲುಪೋ ಹಾಗೆ ಮಾಡಿದ್ದಾರೆ. ಯಾಕಂದ್ರೆ ನೇರವಾಗಿ ಬಂದ್ರೆ ಅದನ್ನ ನಿರೂಪಿಸಕ್ ಆಗಲ್ಲ ಅಲ್ವಾ, ಅದಕ್ಕೆ ಎಲ್ಲೋ ತಲೆ ಮರೆಸ್ಕೊಂಡಿದ್ದಾರೆ. ಲೇ ಮಚ್ಚ, ನೀನ್ ತಲೆ ಕೆಡ್ಸ್ಕೋಬೇಡ. ಅವ್ನ್ ಎಲ್ಲೋದ್ರು ಇಲ್ಲಿಗೆ ತಾನೇ ಬರ್ಬೇಕು. ಅವ್ನ್ ಬಂದ್ರೆ ಗ್ಯಾರಂಟಿ ಹೆಣವಾಗಿ ಹೋಗೋದು ಫಿಕ್ಸು. ಹಾಗಾಗಿ ದಯವಿಟ್ಟು ಈ ಕೇಸ್ಗೆ ಇನ್ನೊಂದು ಡೇಟ್ ಕೊಡ್ಬೇಕು ಅಂತ ನಿಮ್ಮ ಹತ್ರ ತಾಳ್ಮೆಯಿಂದ ಕೇಳ್ಕೊತಿದ್ದೀನಿ ಯುವರ್ ಆನರ್. ಈ ಕ್ಯಾ ಹೇ, ಏನಿದೆಲ್ಲ? ಆಹಾ, ಇದನ್ನೆಲ್ಲ ನಾನು ಒಪ್ಕೊಳ್ಳಲ್ಲ. ಏನಿದೆಲ್ಲ? ಏನ್ ಆವಡಿಯಪ್ಪನ್, ಏನಿದೆಲ್ಲ? ನಮಸ್ಕಾರ ಮೇಡಮ್. ಖತರ್ನಾಕ್ ಮುದುಕ ಹೆಣ್ ತರ ಬಂದ್ಬಿಟ್ಟಿದಾನಲ್ಲ. ಈ ತರ ಹೆಣವಾಗಿ ಬಂದಿದ್ದಕ್ಕೆ ಕ್ಷಮಿಸ್ಬೇಕು. ಇಲ್ಲ ಅಂದ್ರೆ ನನ್ನ ನಿಜವಾದ ಹೆಣ ಮಾಡಿ ಕಳಿಸ್ಬಿಟ್ಟಿರೋರು. ಓಕೆ ಓಕೆ, ಪ್ರೊಸೀಡ್. ಮಿಸ್ಟರ್ ಆವಡಿಯಪ್ಪನ್, ನಾನೀಗ ರಾಮೇಶ್ವರದಿಂದನೇ ಬಂದೆ. ಈ ಕೇಸಲ್ಲಿ ನೀವು ಗೆಲ್ಲಬೇಕು ಅಂತ ಬೇಡ್ಕೊಂಡೆ. ಈ ಗಿಂಡಲ್ ಎಲ್ಲ ಬೇಕಾಗಿಲ್ಲ. 25 ಜನ ಸತ್ತಿದ್ದಾರೆ ಅಂತ ಹೇಳಿದ್ಯಲ್ಲ, ಅದಕ್ಕೆಲ್ಲ ಆಧಾರ ಎಲ್ಲಿದೆ? ಆಧಾರನ ಜಡ್ಜ್ ಮೇಡಮ್ ಹತ್ರ ಕೊಟ್ಟಿದ್ದೀನಿ. CD ಅದೇ ಆಧಾರ. ಈ CD DVD ಎಲ್ಲ ಆಗಲ್ಲ ಅಂತ ಯಾವಾಗ್ಲೂ ಸುಪ್ರೀಂ ಕೋರ್ಟ್ ಹೇಳಾಯ್ತು ಕಣಯ್ಯ. ಇವಾಗ ನಿಜವಾದ ಸಾಕ್ಷಿಗಳನ್ನ ಕರ್ಕೊಂಡ್ಬಂದು ನಿಲ್ಸಕ್ ಆಗತ್ತಾ? ಅವಶ್ಯಕತೆ ಇಲ್ಲ ಆವಡಿಯಪ್ಪನ್. ನಿನ್ನೆನೆ ಅವ್ರು ಎಲ್ಲಾ ವಿಟ್ನೆಸ್ನು ಮನೆ ಕರ್ಕೊಂಡ್ ಬಂದಿದ್ರು. ಎಲ್ಲಾರನ್ನು ವಿಚಾರಣೆ ಮಾಡಿ ನೋಡ್ದೆ. ಅವ್ರ ಕಣ್ಣೀರನ್ನು ನೋಡ್ದೆ, ಕಷ್ಟನೂ ನೋಡ್ದೆ. ಮೇಡಮ್, ಸಾಕ್ಷಿನೆಲ್ಲ ಕೋರ್ಟಲ್ಲಿ ವಿಚಾರಣೆ ನಡೆಸಬೇಕು. ನಿಮ್ ಮನೇಲಿ ಹೆಂಗ್ ವಿಚಾರಣೆ ನಡೆಸ್ಬಿಟ್ರಿ? ಇದು ಕಾನೂನು ವಿರುದ್ಧ ತಾನೆ? ವಿಟ್ನೆಸ್ಗಳನ್ನ ಕೋರ್ಟಲ್ಲೂ ನೋಡ್ತೀನಿ, ಮನೇಲೂ ನೋಡ್ತೀನಿ, ಬೇಕಿದ್ರೆ ರೆಸ್ಟೋರೆಂಟ್ ಅಲ್ಲೂ ನೋಡ್ತೀನಿ. ಬಿಕಾಸ್ ದಿಸ್ ಇಸ್ ಮೈ ಕೇಸ್. ಯೇ ಮೇರಾ ಕೇಸ್ ಹೈ, ಸಮझा? ಸಮೋಸಾನ? ಏಯ್, ನಿನ್ ರೌಡಿತನನೆಲ್ಲ ಹೊರಗಿಟ್ಕೋ, ನನ್ನ ಹತ್ರ ಇಟ್ಕೋಬೇಡ. ಯು ಶಟ್ ಅಪ್ ಅಂಡ್ ಸಿಟ್ ಡೌನ್. ಬೈಟೋ. ಥ್ಯಾಂಕ್ ಯು ಮೇಡಮ್. ಅಯ್ಯೋ ದೇವ್ರೇ. ಮೇಡಮ್, ಇನ್ನೊಂದು ಶೂಟ್ ಮಾಡಕ್ ಬಂದ ಮೇಡಮ್, ಅದಕ್ಕೆ ನಾನೇ ಶೂಟ್ ಮಾಡಿದೆ. ವೆರಿ ಗುಡ್ ವೆರಿ ಗುಡ್. ಇನ್ನೀವು ಮೇಲೆ ಹೋಗ್ಬೋದು ಮೇಡಮ್. ಏನು ಅಂದ್ರೆ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿದೆ. ಸೇಫಾ? ಸೇಫು ಮೇಡಮ್. ಸರಿ. ನೋಡಿದ್ರ ಮೇಡಮ್, ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ರಕ್ಷಣೆ ಇಲ್ಲ. ನಮ್ಮ ದೇಶ ಹಾಗಿದೆ. ಒಬ್ಬ ವ್ಯಕ್ತಿಗೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಕೊನೆಗೊಂದು ದೇವಸ್ಥಾನಕ್ಕೆ ಹೋಗೋದು. ದೇವ್ರ ಮುಂದೆ ಕಣ್ಣೀರ್ ಹಾಕ್ತಾನೆ, ಯಾಕಂದ್ರೆ ದೇವ್ರು ಅವನಿಗೆ ನ್ಯಾಯ ಕೊಡಿಸ್ತಾನೆ ಅನ್ನೋ ನಂಬಿಕೆ. ಅದೇ ತರ ಕೋರ್ಟ್ ನ ನಂಬಿ ಬಂದಿದ್ದೀನಿ. ಬಿಕಾಸ್ ದ ಕೋರ್ಟ್ ಇಸ್ ದಿ ಅಲ್ಟಿಮೇಟ್ ಟೆಂಪಲ್ ಆಫ್ ಜಸ್ಟಿಸ್. ಇಟ್ ಹ್ಯಾಸ್ ಸುಪ್ರೀಂ ಪವರ್ ಟು ಅರೆಸ್ಟ್ ಎನಿಬಡಿ ಇನ್ ಇಂಡಿಯಾ. ಪ್ರೆಸಿಡೆಂಟ್ ಒಬ್ಬರನ್ನ ಬಿಟ್ಟು ಇನ್ಯಾರೇ ಆಗಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ತಂದು ವಿಚಾರಿಸಿ ಅವ್ರು ಅಪರಾಧಿಗಳು ಅಂತ ಸಾಬೀತಾದ್ರೆ ಗಲ್ಲು ಶಿಕ್ಷೆ ಕೊಡೋದಕ್ಕೂ ಕೂಡ ಕೋರ್ಟ್ಗೆ ಅಧಿಕಾರ ಇದೆ. ಮೇಡಮ್, 2002ರಲ್ಲಿ ಹೈಕೋರ್ಟ್ ಇಂದ ನಿಷೇಧ ಆಗಿರುವಂತ ಮೀನ್ಬಾಡಿ ಗಾಡಿಗಳನ್ನ ಇವತ್ತಿಗೂ ಓಡಿಸ್ತಾ ಇದ್ದಾರೆ. ಅದು ಮೊದಲನೇ ತಪ್ಪು. ಕಂಟೆಂಪ್ಟ್ ಆಫ್ ಕೋರ್ಟ್. ಇದನ್ನ ನೋಡಿನೂ ಕಣ್ಮುಚ್ಕೊಂಡ್ರು ಅಂತ ರಾಜಕೀಯ ವ್ಯಕ್ತಿಗಳದು, ಅಧಿಕಾರಿಗಳದು ಎರಡನೇ ತಪ್ಪು. ಅದು ಕಂಟೆಂಪ್ಟ್ ಆಫ್ ಗವರ್ಮೆಂಟ್ ಅಂತ ಹೇಳ್ಬೋದು. ಈ ಗಾಡಿಗಳಿಂದಾದ ಕೊಲೆಗಳನ್ನ ಮುಚ್ಚಾಕೋದಕ್ಕೋಸ್ಕರ ಕೋಟಿಗಟ್ಲೆ ಲಂಚ ತಗೊಂಡು ಇದುವರೆಗೂ ಒಂದು FIR ಫೈಲ್ ಮಾಡಿಲ್ವಲ್ಲ ಈ ಪೊಲೀಸ್ ಡಿಪಾರ್ಟ್ಮೆಂಟ್, ಇದು ಮೂರನೇ ತಪ್ಪು. ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ. ನನಗೆ ನ್ಯಾಯ ಬೇಕು, ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು. ದಿಸ್ ಈಸ್ ಮೈ ಪ್ರೇಯರ್. ಟ್ರಾಫಿಕ್ ರಾಮಸ್ವಾಮಿ ಅವರು ಹೂಡಿರೋ ಈ ಮೊಕದ್ದಮೆ ಸರಿಯಾದ ಮೊಕದ್ದಮೆ, ನ್ಯಾಯವಾದ ಮೊಕದ್ದಮೆ. ಈ ಮೀನ್ ಬಾಡಿ ಗಾಡಿಗಳು ಇಂದಿನಿಂದ ತಮಿಳ್ನಾಡಲ್ಲಿ ಎಲ್ಲೂ ಓಡಬಾರ್ದು ಅಂತ ನಾನು ಗವರ್ಮೆಂಟ್ಗೆ ಎಚ್ಚರಿಕೆ ನೀಡ್ತಿದ್ದೀನಿ. ಈ ಕೇಸಿಗೆ ಸಂಬಂಧಪಟ್ಟ ಶ್ರೀನಿವಾಸ್ ರೆಡ್ಡಿ ಅವರಿಗೂ, MLA MG ಮೋಹನ್ ಅವರಿಗೂ, ಮಂತ್ರಿಗಳಾದ ಉಳ್ಳಾಗಡ್ಡಿ ವರದರಾಜನ್ ಅವರಿಗೂ, ಇವರಿಗೆಲ್ಲ ಜೊತೆಯಾಗಿದ್ದ ಇನ್ಸ್ಪೆಕ್ಟರ್ ವೇದಾಚಲಂ ಅವರಿಗೂ
ತಲಾ 10 ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಿ ತೀರ್ಪು ನೀಡುತ್ತಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನೂ ಬಂಧಿಸಬೇಕು ಅಂತ ಮಹಾನಗರದ ಕಮಿಷನರ್ಗೆ ಆದೇಶ ನೀಡುತ್ತಿದ್ದೇನೆ.